ಇನ್ನು ಮಳೆ ಬಂದಾಗ ಐತಿಹಾಸಿಕ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಕೊಳಚೆ ನೀರು ನುಗ್ಗುವುದು ತಡೆಯಲು ಜಿಬಿಎ ಮುಂದಾಗಿದೆ. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಬ್ಯಾಟರಾಯನಪುರದ ಬಳಿ ಇರುವ ದೇವಾಲಯಕ್ಕೆ ಕೊಳಚೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತಿತ್ತು. ಇದರಿಂದಾಗಿ ಭಕ್ತರಿಗಳಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಇದಕ್ಕಾಗಿ ದೇವಸ್ಥಾನದ ಪಕ್ಕವೇ ಇರುವ ಬೃಹತ್ ರಾಜಕಾಲುವೆ ಮತ್ತು ಅಲ್ಲಿರ್ತಕ್ಕಂಥ ಏನಿದೆ ಅದನ್ನು ವ್ಯವಸ್ಥೆ ಕರೆಕ್ಟಾಗಿ ಮಾಡೋದಕ್ಕೆ ಜಿಬಿಎ ಬೃಹದಾಕಾರದ ಪೈಪ್ ಅಳವಡಿಕೆ ಮಾಡ್ತಾ ಇದೆ. ಇದರ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೀಡಿರ್ತಕ್ಕಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಯಾವ ರೀತಿ ನೀರು ನುಗ್ತದೆ, ಆ ಒಂದು ಪ್ರವಾಹದ ಪರಿಸ್ಥಿತಿ ಉದ್ಭವ ಆಗ್ತದೆ, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಮಿಷನರ್ ಅವರು ಒಂದಿಷ್ಟು ಲೀಸ್ಟ್ ಅನ್ನ ಕೊಟ್ಟಿದ್ರು. ಯಾವ್ಯಾವ ಪ್ರದೇಶಗಳಲ್ಲಿ ನೀರು ನುಗ್ತದೆ ಮತ್ತು ಯಾವ್ಯಾವ ಪ್ರದೇಶಗಳು ಅಪಾಯದ ಪಟ್ಟಿಯಲ್ಲಿ ಇರ್ತಕ್ಕಂತಹ ಪ್ರದೇಶಗಳು ಅಂತೇಳಿ. ಅದರಲ್ಲಿ ಬಹಳ ಮುಖ್ಯವಾಗಿ ಇದ್ದಂಥದ್ದು ನಮ್ಮ ಮೈಸೂರು ರಸ್ತೆಯಲ್ಲಿರುವಂತಹ ಅತ್ಯಂತ ಪುರಾತನವಾದಂತಹ ಗಾಳಿ ಆಂಜನೇಯ ದೇವಸ್ಥಾನ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಯಾವ ರೀತಿ ನೀರು ನುಗ್ತಾ ಇತ್ತು, ಕೊಳಚೆ ನೀರು, ರಾಜಕಾಲುವೆ ನೀರು ಒಳಗಡೆ ನುಗ್ಗಿ ಅಲ್ಲಿ ಇಡೀ ದೇವಸ್ಥಾನ ಆ ಕೊಚ್ಚೆ ನೀರಿನಿಂದ ಆವೃತವಾಗಿ ಹೋಗ್ತಾ ಇತ್ತು ಅನ್ನೋದೆಲ್ಲವನ್ನು ಕೂಡ ನಾವು ಹಿಂದೆ ನೋಡಿದ್ದೇವೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇದೇ ಗಾಳಿ ಆಂಜನೇಯ ದೇವಸ್ಥಾನ, ಅಲ್ಲೇ ಇದ್ದೇವೆ. ಗಾಳಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಈ ಒಂದು ರಾಜಕಾಲುವೆ, ನಾವು ಅದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ರಾಜಕಾಲುವೆ, ಇದನ್ನ ನೀವು ಬೇರೆ ಎಲ್ಲೂ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುದಿಲ್ಲ. ಇದು ಕೆಂಗೇರಿ ಮೋರಿ ಅಂತಾರೆ, ರಾಜ ಕಾಲುವೆ ಅಂತ ಕರೀತಾರೆ. ನೋಡಿ, ಇದು ಒಂದು ಕಾಲದಲ್ಲಿ ವೃಷಭಾವತಿ ನದಿ, ಅತ್ಯಂತ ಪವಿತ್ರವಾದಂತಹ ವೃಷಭಾವತಿ ನದಿಯ ಪರಿಸ್ಥಿತಿ ಇವತ್ತು ಕೊಚ್ಚೆಗುಂಡಿಯಾಗಿ ಕೆಂಗೇರಿ ಮೋರಿಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅದನ್ನು ನಾವೇ ಅದಾಗಿಲ್ಲ, ನಾವೇ ಪರಿವರ್ತನೆ ಮಾಡಿದಂಥದ್ದು. ಈ ಒಂದು ಮೊದಲು ವೃಷಭಾವತಿ ನದಿಯಲ್ಲಿ ಜನಗಳು ಸ್ನಾನ ಮಾಡ್ಕೊಂಡು ಈ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವರ ದರ್ಶನವನ್ನ ಪಡಿತಾ ಇದ್ರಂತೆ. ನೋಡಿ, ನಾವು ಇನ್ನೊಂದ್ಸತಿ ಹಂಗೆ ನೋಡ್ಬಿಡೋಣ, ಪ್ಲಾನ್ ಮಾಡ್ಕೊಂಡು ಈ ಒಂದು ನದಿಯಲ್ಲಿ ಸ್ನಾನ ಮಾಡಿ ಗಾಳಿ ಆಂಜನೇಯ ಸ್ವಾಮಿಯ ದೇವರ ದರ್ಶನವನ್ನ ಮಾಡ್ತಾ ಇದ್ರಂತೆ. ಎಲ್ಲ ಕೂಡ ನಾವು ಗೋಪುರ ಎಲ್ಲವನ್ನು ಕೂಡ ನೋಡ್ತಾ ಇದ್ದೇವೆ. ಪಕ್ಕದಲ್ಲೇ ಇದನ್ನೇ ಗಾಳಿ ಆಂಜನೇಯ. ಈ ನದಿಯಲ್ಲಿ ಸ್ನಾನ ಮಾಡಿ ಜನಗಳಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರಂತೆ. ಆದ್ರೆ ಇವತ್ತು ಕೊಚ್ಚೆ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿರುವಂಥದ್ದು ಮತ್ತು ಈ ನೀರು ಮಳೆ ಬಂದಾಗಲೆಲ್ಲ ಕೂಡ ಗಾಳಿ ಆಂಜನೇಯನಲ್ಲಿ ಆ ದೇವಸ್ಥಾನದ ಒಳಗಡೆ ನುಗ್ಗುವಂಥದ್ದು. ಮಾಧ್ಯಮದವರೆಲ್ಲರೂ ಕೂಡ ವರದಿ ಮಾಡ್ತಾರೆ, ಗಾಳಿ ಆಂಜನೇಯಗೆ ಕೊಳಚೆ ನೀರಿನಿಂದ ಆವೃತ ಆಗೋಗಿದ್ದಾನೆ, ಕೊಳಚೆ ನೀರಿನಿಂದ ಅಭಿಷೇಕ ಆಗ್ತಾ ಇದೆ, ಮುಳುಗಡೆ ಆಗೋಗಿದೆ ಅನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ವರದಿಯನ್ನ ಮಾಡಿದ್ದೇವೆ. ಈಗ ಏನ್ ಮಾಡಿದ್ದಾರೆ ಕೇಳಿದ್ರೆ, ಇದನ್ನ ತಪ್ಪಿಸ್ಬೇಕು ಅಂತೇಳಿ, ಈ ಕೊಚ್ಚೆ ನೀರಿನಿಂದ ಅಭಿಷೇಕ ತಪ್ಪಿಸ್ಬೇಕು ಅಂತೇಳಿ ನೋಡಿ, ಇಲ್ಲಿ ಒಂದು ಪೈಪ್ ಲೈನ್ ಅನ್ನ ಹೊಸದಾಗಿ ಇಲ್ಲಿ ಅಳವಡಿಸಿರುವಂಥದ್ದು. ಯಾಕೆ ಅಂತಂದ್ರೆ ಈ ಒಂದು ನೀರು, ಕೊಳಚೆ ನೀರು ಇಲ್ಲಿ ಓವರ್ಫ್ಲೋ ಆದಾಗ, ಅಂದ್ರೆ ಮಳೆ ಬಂದಾಗ ಇದೆಲ್ಲ ತುಂಬಿ ಹರಿತದೆ, ಉಕ್ಕಿ ಹರಿತದೆ, ಅಪಾಯದ ಮಟ್ಟ ಮೀರಿ ಹರಿತದೆ. ನಾನೇನು ನಿಂತಿದ್ದೇನೆ, ಇಲ್ಲಿ ತನಕ ಕೂಡ ನೀರು ಬಂದ್ಬಿಡ್ತದೆ. ಆದ್ರೆ ಆ ನೀರು ಬಂದಾಗೆಲ್ಲ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಭಾಗಕ್ಕೆ ನೀರು ಹೋಗುವಂಥದ್ದು. ಈಗ ನೋಡಿ, ಇಲ್ಲಿ ಅದನ್ನ ಆ ಪೈಪ್ ಲೈನು ನಾವಿಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ. ಪೈಪ್ ಲೈನು ಬೃಹದಾಕಾರವಾಗಿರ್ತಕ್ಕಂತಹ ಒಂದು 3 ಮೀಟರ್ ಅಗಲ ಇರ್ತಕ್ಕಂಥದ್ದು. ಅದನ್ನ ಬೆಂಡ್ ಪೈಪನ್ನು ಇಲ್ಲಿ ಅಳವಡಿಸಿರುವಂಥದ್ದು. ಇದು ಮೊದಲಿರಲಿಲ್ಲ. ಇಲ್ಲಿ ನೀರು ತುಂಬಿದಾಗ ಏನಾಗ್ಬಿಡ್ತಿತ್ತು, ಒಳಭಾಗಕ್ಕೆ ಅದು ಹೋಗ್ಬಿಡ್ತಿತ್ತು, ದೇವಸ್ಥಾನಕ್ಕೆ ಆ ಒಳಭಾಗದಲ್ಲೆಲ್ಲ ಕೂಡ ನೀರು ತುಂಬ್ಕೊಂಡು ಬಿಡ್ತಿತ್ತು. ಈಗ ಇದನ್ನ ತಪ್ಪಿಸ್ಬೇಕು ಅಂತೇಳಿ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಈ ಪೈಪ್ ಲೈನ್ ಅನ್ನ ಇಲ್ಲಿ ಅಳವಡಿಸಿರುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ರಾಜಕಾಲುವೆ, ಕೆಂಗೇರಿ ಮೋರಿ ಏನಿದೆ, ಅದು ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇರ್ತಕ್ಕಂಥ ರಾಜಕಾಲುವೆ, ಅದರಲ್ಲಿ ನೀರು ಒಳಗಡೆ ನುಗ್ಗದ ಹಾಗೆ, ದೇವಸ್ಥಾನದೊಳಗೆ ನುಗ್ಗದ ಹಾಗೆ ನೋಡಿ ಇಲ್ಲಿ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ನಾವು ನೋಡ್ತಾ ಇದ್ದೇವೆ. ಇದೇನಾಗ್ತಿತ್ತು ಕೇಳಿದ್ರೆ, ನೀರು ತುಂಬಿದಾಗ, ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ತುಂಬಿಡ್ತಿತ್ತಲ್ಲ, ಆ ಪೈಪು ನೇರವಾಗಿ, ಯಾಕಂದ್ರೆ ಇಲ್ಲಿ ಯಾವುದೇ ಅಡೆತಡೆ ಇಲ್ದ ಹಾಗೆ ನೀರು ನೇರವಾಗಿ ವಾಪಸ್ ನುಗ್ಗಿಬಿಡ್ತಿತ್ತು. ಅದು ದೇವಸ್ಥಾನದ ಒಳಗಡೆ ನುಗ್ಗೋದಕ್ಕೆ ಕಾರಣ ಆಗ್ತಿತ್ತು. ಅದನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಈ ರೀತಿಯ ಒಂದು ಬೆಂಡ್ ಪೈಪು ನಾವು ನೋಡ್ತಾ ಇದ್ದೇವೆ.
ಒಂದು 3 ಮೀಟರ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಅದನ್ನು ಇಲ್ಲಿ ಅಳವಡಿಸುವಂತಹ ಕೆಲಸಕ್ಕೆ ಈಗ ನಮ್ಮ GBA ಗ್ರೇಟರ್ ಬೆಂಗಳೂರು ಪಾಲಿಕೆ ಇವತ್ತು ಇದು ಬ್ಯಾಟರಾಯನಪುರದಲ್ಲಿರ್ತಕ್ಕಂತಹ ಒಂದು ರಾಜ ಕಾಲುವೆ ನಾವು ದೃಶ್ಯಗಳು ನೋಡ್ತಾ ಇದ್ದೇವೆ. ಈ ರೀತಿಯ ಒಂದು ಪ್ರಯೋಗವನ್ನು ಈಗ GBA ಮಾಡ್ತಾ ಇದೆ. ಪಾಲಿಕೆ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಇದು ಯೋಜನೆ ಅನೇಕ ಲಕ್ಷಾಂತರ ಜನ ಭಕ್ತರ ಪಾಲಿಗೆ ಕಾಳಿಯಾಂಜನೆ ನಡ್ಕೊಳ್ತಕ್ಕಂಥ ಭಕ್ತರ ಪಾಲಿಗೆ ಒಂದು ಒಳ್ಳೆಯ ಬೆಳವಣಿಗೆ ಆಗಿರುವಂಥದ್ದು. ಆದರೆ ಈ ಯೋಜನೆಯಿಂದ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗ್ತದೆ ಮತ್ತು ನೀರು ಒಳಗಡೆ ಹೋಗೋದು ತಪ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್ ಬೆಂಗಳೂರಿನಲ್ಲಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.